ಸುತ್ತುವರಿದ ಸರೋವರದ ನಟ್ಟ ನಡುವಲ್ಲಿ ತಲೆ ಎತ್ತಿ ನಿಂತಿದ್ದ ಒಂದು ಸದೃಢ ಕೋಟೆ ಈ ಬಿದನೂರಿನ ಕೋಟೆ. ಈ ಧ್ವಂಸಗೊಂಡ ಕೋಟೆಯನ್ನ ಹುಡುಕಿ ಇಂದಿನ ನಗರ ಎಂಬ ಊರಿಗೆ ಬಂದು ತಲುಪಿದ್ದ. ಆದರಿಲ್ಲಿ ನನ್ನ ಕಣ್ಣಿಗೆ ಬಿದ್ದಿದ್ದ ಭಗ್ನಾವಶೇಷಗಳಷ್ಟೇ. ಬಿಜಾಪುರದ ರಣದುಲ್ಲಾ ಖಾನನ ದಾಳಿಗೆ ಇಕ್ಕೇರಿ ಧ್ವಂಸವಾದ ನಂತರ ಹಿರಿಯ ವೆಂಕಟಪ್ಪ ನಾಯಕರು ಹೊನ್ನೆಯ ಕಂಬಳಿ ಅರಸರಿಂದ ವಶಪಡಿಸಿಕೊಂಡ ಈ ಕೋಟೆಗೆ ಕೆಳದಿಯ ಅರಸರು ಬರ್ತಾರೆ. ಇಲ್ಲಿಂದಲೇ ರಾಜ್ಯಭಾರವನ್ನ ಮಾಡ್ತಾರೆ. ಈ ಕೋಟೆಯಲ್ಲೇ 1562ರಲ್ಲಿ ಶಿವಪ್ಪ ನಾಯಕರಿಗೆ ಪಟ್ಟಾಭಿಷೇಕವಾಗುತ್ತೆ. ಅವರ ಅವಧಿಯಲ್ಲಿ ಈ ಕೋಟೆಯು ಕೆಳದಿ ಸಂಸ್ಥಾನವು ಉತ್ತುಂಗಕ್ಕೇರುತ್ತೆ. ಅಂದಿಗೆ ಅಪಾರ ಸಂಪತ್ತನ್ನ ಅಡಗಿಸಿಟ್ಟಿದ್ದ ಈ ಕೋಟೆ ಇಂದಿಗೆ ಅಕ್ಷರಶಃ ನಾಶವಾಗಿ ಹೋಗಿದೆ. ಕೋಟೆಯ ಬಾಹ್ಯ ರಚನೆಯೊಂದನ್ನ ಬಿಟ್ಟರೆ ಗತಿಸಿದ ಸಂಸ್ಥಾನದ ಮತ್ತಷ್ಟು ಕುರುಹುಗಳು ಮಣ್ಣಿನಲ್ಲಿ ಮಣ್ಣಾಗಿ ಹೋಗಿದೆ. ಇಳಿ ಸಂಜೆಯ ಹೊತ್ತಿಗೆ ಈ ಕೋಟೆಯ ಅಷ್ಟ ದಿಕ್ಕುಗಳನ್ನ ಸುತ್ತು ಬಂದವನಿಗೆ ಕುಸಿದ ಗೋಡೆಗಳು, ಕೊತ್ತಲು ಕಂದಕಗಳು, ಕಾವಲು ಗೋಪುರಗಳು, ಅಕ್ಕ ತಂಗಿಯರ ಕೊಳಗಳು, ನಾಶವಾದ ಪೆರಂಗಿಗಳೇ ಕಾಣುತ್ತಾ ಹೋದವು. ವೈಭವಯುತವಾದ ಈ ಸಂಸ್ಥಾನದ ಅರಮನೆ, ದರ್ಬಾರ್ ನಡೆಯುತ್ತಿದ್ದ ಕಟ್ಟಡ, ದೇವಾಲಯಗಳೆಲ್ಲವೂ ಧ್ವಂಸವಾಗಿ ನೆಲಗಟ್ಟುಗಳಷ್ಟೇ ತೋರುತ್ತಿದ್ದವು. ಕೆಳದಿಯ ಅರಸರ ಯುಗಾಂತ್ಯವಾಗುತ್ತಾ ರಾಣಿ ವೀರಮ್ಮಾಜಿ ಪಟ್ಟಕ್ಕೇರಿ ರಾಜ್ಯಭಾರ ಮಾಡುತ್ತಿದ್ದ ಸಮಯ 1763ರ ಆಸುಪಾಸು. ಆಗಲೇ ಹೈದರ್ ಅಲಿ 20 ಬಾರಿ ಈ ನಗರ ಕೋಟೆಯ ಮೇಲೆ ದಾಳಿ ಮಾಡ್ತಾನೆ. ಆದರೆ ವೀರಮ್ಮಾಜಿ ಆ 20 ದಾಳಿಗಳನ್ನು ಸಮರ್ಥವಾಗಿ ಎದುರಿಸ್ತಾರೆ. 21ನೇ ಬಾರಿಗೆ ಈ ಕೋಟೆ, ಇಲ್ಲಿದ್ದ ಅಪಾರ ಸಂಪತ್ತು ಹೈದರ್ ಅಲಿಯ ಪಾಲಾಗತ್ತೆ. ಹೊತ್ತಿ ಉರಿಯುತ್ತಿದ್ದ ಈ ಬಿದನೂರು ಕೋಟೆಯನ್ನ ಬಿಟ್ಟು ವೀರಮ್ಮಾಜಿ ತನ್ನ ಚಿಕ್ಕ ಮಗನೊಂದಿಗೆ ಕವಲೇದುರ್ಗ ಕೋಟೆಗೆ ತೆರಳುತ್ತಾರೆ. ಅಲ್ಲಿಗೆ ಈ ಬಿದನೂರು ಕೋಟೆಯು ಅಸ್ತಂಗತವಾಗುತ್ತೆ. ಆ ಸೂರ್ಯನ ಹಾಗೆ ಸಾಮ್ರಾಜ್ಯ ವಿಸ್ತರಣೆಗೆ, ಸಂಪತ್ತಿನ ಆಸೆಗೆ ಸಿಕ್ಕಿ ನಲುಗಿ ಹೊತ್ತಿ ಉರಿದು ಆಕಾಶವನ್ನು ಮುಟ್ಟಿ ಅಳಿದ ಈ ಸಂಸ್ಥಾನದ ಆಕ್ರಂದನದ ಹೊಗೆ. ಈ ರೀತಿಯ ಗತಿಸಿದ ಸಂಸ್ಥಾನಗಳನ್ನ, ಕೋಟೆ ಕೊತ್ತಲಗಳನ್ನ, ಗುಡಿ ಗೋಪುರಗಳನ್ನ ಹುಡುಕಿ ಹೊರಟವನ ಪ್ರಯಾಣದ ಪ್ರತಿ ಹೆಜ್ಜೆಯಲ್ಲೂ ದಾಳಿ ದಂಡಯಾತ್ರೆಗಳ ಕರಾಳ ಕಥೆಗಳೇ ಕೇಳಿ ಬರುತ್ತವೆ. ಆ ರಕ್ತ ಸಿಕ್ತ ಅಧ್ಯಾಯದ ಪ್ರತಿ ಪುಟಗಳಲ್ಲೂ ಹೆಣ್ಣು, ಹೊನ್ನು, ಮಣ್ಣಷ್ಟೇ ಮುಖ್ಯ ಪಾತ್ರವನ್ನು ವಹಿಸಿರುತ್ತವೆ.